ಸರ್ಕಾರ ರಚಿಸದೆ ವಿಪಕ್ಷದಲ್ಲಿದ್ದರೂ ಅಲ್ಲೇ ಒಂದು ಶ್ಯಾಡೋ ಸಂಪುಟವನ್ನು ರಚಿಸ್ತಾರ ರಾಹುಲ್ ಗಾಂಧಿ. ಏನಿದು ಶ್ಯಾಡೋ ಕ್ಯಾಬಿನೆಟ್? ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಶ್ಯಾಡೋ ಕ್ಯಾಬಿನೆಟ್ ಒಂದು ರಚನೆಯಾಗಿ ಮೋದಿ ಸರ್ಕಾರದ ಮೇಲೆ ಹೆಜ್ಜೆ ಹೆಜ್ಜೆಗೂ ನಿಗಾ ಇಡಲಿದೆಯಾ? ತುರ್ತು ಪರಿಸ್ಥಿತಿ ಕುರಿತ ಸ್ಪೀಕರ್ ಭಾಷಣಕ್ಕೆ ಅವರನ್ನೇ ಭೇಟಿಯಾಗಿ ಆಕ್ಷೇಪಿಸುವ ಮೂಲಕ ರಾಹುಲ್ ಗಾಂಧಿ ರವಾನಿಸಿರುವ ಸಂದೇಶವೇನು? ಜೈ ಸಂವಿಧಾನ ಎಂದು ಹೇಳಿದ್ದಕ್ಕೂ ಸ್ಪೀಕರ್ ಗರಂ ಆಗಿದ್ದಕ್ಕೆ ವಿಪಕ್ಷ ಸಂಸದರು ಪಟ್ಟು ಬಿಡದೆ ಸರ್ಕಾರಕ್ಕೆ ಚುರುಕು ಮುಟ್ಟಿಸಿದ್ದು ಹೇಗೆ? ಈ ವಿಪಕ್ಷ ಒಕ್ಕೂಟವನ್ನು ಎದುರಿಸೋದು ಮೋದಿ ಸರ್ಕಾರಕ್ಕೆ ಎಷ್ಟು ಕಷ್ಟವಾಗಲಿದೆ? ಈ ಶ್ಯಾಡೋ ಸಂಪುಟ ಜೊತೆಗೆ ಮೋದಿ ಸರ್ಕಾರ ಹಾಗೂ ಸ್ಪೀಕರ್ಗೆ ಸೆಡ್ಡು ಹೊಡೆಯುತ್ತಾ ಇರುವ ವಿಪಕ್ಷಗಳ ಸ್ಟ್ರಾಟಜಿ ಬಗ್ಗೆ ವಿವರವಾಗಿ ಹೇಳ್ತೀವಿ. ಅದಕ್ಕಿಂತಲೂ ಮೊದಲು ನೀವು ಇನ್ನೂ ಕೆಳಗೆ ಕಾಣ್ತಾ ಇರೋ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಲ್ಲ ಎಂದಾದರೆ ಈಗಲೇ ಅದನ್ನು ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ. ಈ ಬಾರಿ ಸಂಸತ್ತಿನ ಅಧಿವೇಶನದ ಮೊದಲ ದಿನದಿಂದಲೇ ಪ್ರತಿಪಕ್ಷಗಳು ಸಕ್ರಿಯವಾಗಿದೆ. ರಾಹುಲ್ ಗಾಂಧಿ ಅವರು ಗುರುವಾರ ಸ್ಪೀಕರ್ ಅವರನ್ನು ಭೇಟಿ ಮಾಡಿ ತುರ್ತು ಪರಿಸ್ಥಿತಿ ಕುರಿತ ನಿರ್ಣಯಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ರೀತಿಯನ್ನು ಗಮನಿಸಬಹುದು. ಹಾಗೆಯೇ ಕಾಂಗ್ರೆಸ್ ಸಂಸದರು ಸ್ಪೀಕರ್ಗೆ ಪತ್ರ ಬರೆದಿರುವುದು ಕೂಡ ಈ ವಿರೋಧ ಪಕ್ಷ ಸದಾ ಎಚ್ಚರವಾಗಿದ್ದು ಸರ್ಕಾರದ ಮೇಲೆ ನಿಗಾ ಇಡಲು ಹೊರಟಿದೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ. ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ತನಗೆ ಬೇಕಾದಂತೆ ನಡೆದುಕೊಳ್ತಾ ಬಂದಿತು. ಆದರೆ ಈ ಬಾರಿ ವಿಪಕ್ಷವಿದೆ. ಬೇಕಾಬಿಟ್ಟಿಯಾಗಿರಲು ಸರ್ಕಾರವನ್ನು ಅದು ಬಿಡಲಾರದು ಎಂಬುದು ಸ್ಪಷ್ಟವಾಗ್ತಾ ಇದೆ. ಸರ್ಕಾರದ ಎಲ್ಲ ನಡೆಗಳ ಮೇಲೆಯೂ ಕಣ್ಣಿಡುವ ಅಗತ್ಯವಿದ್ದು ರಾಹುಲ್ ನೇತೃತ್ವದ ವಿಪಕ್ಷ ಅದನ್ನು ಮಾಡಲಿರುವುದರ ಸೂಚನೆಗಳು ಸಿಕ್ಕಿವೆ. ವಿಪಕ್ಷಗಳ ಪಾತ್ರದ ಬಗೆಗಿನ ಈವರೆಗಿನ ಕಲ್ಪನೆಯನ್ನೇ ವಿಸ್ತರಿಸುವ ಹಾದಿಯಲ್ಲಿ ರಾಹುಲ್ ನೇತೃತ್ವದ ವಿಪಕ್ಷ ನಡೀತಾ ಇದೆಯಾ? ಬ್ರಿಟನ್, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಥವಾ ಥಾಯ್ಲೆಂಡ್ಗಳಲ್ಲಿ ಇರುವ ಶ್ಯಾಡೋ ಕ್ಯಾಬಿನೆಟ್ ಪರಿಕಲ್ಪನೆಯನ್ನ ನಮ್ಮಲ್ಲೂ ತರುವ ನಿಟ್ಟಿನಲ್ಲಿ ಈ ಬಾರಿಯ ಪ್ರತಿಪಕ್ಷದ ನಡೆ ಇರಲಿದೆಯಾ? ಭಾರತದಲ್ಲಿ ಕೇಂದ್ರ ಸರ್ಕಾರ ತಪ್ಪು ಹಾದಿಯಲ್ಲಿ ಹೋಗುವುದನ್ನು ತಡೆಯುವ ಹೊಸ ದಾರಿಯ ಹುಡುಕಾಟವೊಂದು ನಡೆದಿದೆಯಾ? ಓಂ ಬಿರ್ಲಾ ಸ್ಪೀಕರ್ ಆಗಿ ಆಯ್ಕೆಯಾದ ಬಳಿಕ ವಿಪಕ್ಷಗಳು ಅದನ್ನು ಸ್ವಾಗತಿಸಿದವು. ನಂತರ ಅವರನ್ನು ಅಭಿನಂದಿಸುವ ಸರದಿ ಬಂದಾಗ ಅಚ್ಚರಿಯ ಬೆಳವಣಿಗೆ ನಡೆಯಿತು. ಕಳೆದ ಬಾರಿ ಅವರೇ ಸ್ಪೀಕರ್ ಸ್ಥಾನದಲ್ಲಿ ಕುಳಿತಿದ್ದಾಗ ಸದನದಲ್ಲಿ ಏನೇನೆಲ್ಲ ಆಯಿತು, ಅನಪೇಕ್ಷಿತವಾಗಿದ್ದ ಯಾವೆಲ್ಲ ಸಂಗತಿಗಳು ಜರುಗಿದವು ಎಂಬುದನ್ನು ಮಂಡಿಸಿ ಈ ಬಾರಿ ಹಾಗಾಗದಿರುವಂತೆ ನೋಡಿಕೊಳ್ಳಲು ವಿಪಕ್ಷ ನಾಯಕರು ನೇರವಾಗಿಯೇ ಅವರಿಗೆ ಸಲಹೆ ನೀಡಿದ್ದು ವಿಶೇಷವಾಗಿತ್ತು. ಜನರ ಧ್ವನಿಯನ್ನು ಸದನದಲ್ಲಿ ಪ್ರತಿನಿಧಿಸುವುದಕ್ಕಾಗಿ ವಿಪಕ್ಷಗಳಿಗೆ ಮಾತನಾಡಲು ಅವಕಾಶ ನೀಡಬೇಕಂತ ರಾಹುಲ್ ಗಾಂಧಿ ಕೇಳಿಕೊಂಡರು. ಸಂಸತ್ತಿನಲ್ಲಿ ವಿಪಕ್ಷಗಳ ಸದಸ್ಯರಿಗೆ ಮಾತನಾಡುವುದಕ್ಕೆ ಅವಕಾಶ ನೀಡದಿರುವುದು, ಚರ್ಚೆಗೆ ಮನವಿ ಮಾಡಿಕೊಂಡರೂ ಅದನ್ನು ಮಾನ್ಯತೆ ಮಾಡದೇ ಇರುವುದು ಹಿಂದೆ ನಡೆದಿತ್ತು. ಹಾಗಾಗಿ ಇಂಡಿಯಾ ಮೈತ್ರಿಕೂಟ ಸಂಸತ್ತಿನ ಎರಡೂ ಸದನಗಳ ಪಾರಂಪರಿಕ ಸ್ವರೂಪವನ್ನು ಉಳಿಸುವ ವಾಗ್ದಾನದೊಂದಿಗೆ ರಚನೆಯಾಗಿತ್ತು. ವಾರದಲ್ಲಿ ಒಂದು ದಿನ ವಿಪಕ್ಷಗಳ ಅಪೇಕ್ಷೆಯಂತೆ ಚರ್ಚೆ ನಡೆಸುವ ಅಗತ್ಯವನ್ನು ಕೂಡ ಕಾಂಗ್ರೆಸ್ ಪ್ರತಿಪಾದಿಸಿತು. ಸ್ಪೀಕರ್ ಸ್ಥಾನದಲ್ಲಿ ಕೂತವರು ಆಡಳಿತ ಪಕ್ಷದೊಂದಿಗೆ ಸಂಬಂಧ ಹೊಂದಿರಕೂಡದು, ನಿಷ್ಪಕ್ಷವಾಗಿರಬೇಕು ಎಂಬುದನ್ನು ಮತ್ತೊಮ್ಮೆ ಕಾಂಗ್ರೆಸ್ ಮತ್ತದರ ಮಿತ್ರ ಪಕ್ಷಗಳು ಒತ್ತಿ ಹೇಳಿವೆ. ಕಾಂಗ್ರೆಸ್ಗೆ ಸರ್ಕಾರ ರಚನೆ ಅವಕಾಶ ಸಿಗಲಿಲ್ಲವಾದರೂ ಅದು ಸ್ಪೀಕರ್ ಸ್ಥಾನ ನಿಷ್ಪಕ್ಷ ನಿಲುವನ್ನು ತಾಳ್ಬೇಕೆಂಬುದಕ್ಕೆ ಒತ್ತು ಕೊಡ್ತಾ ಇದೆ. ಹಾಗಾಗಿ 50 ವರ್ಷಗಳ ಹಿಂದಿನ ತುರ್ತು ಪರಿಸ್ಥಿತಿ ಕುರಿತ ಸ್ಪೀಕರ್ ಪ್ರಸ್ತಾಪವನ್ನು ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದೆ. ರಾಹುಲ್ ಗಾಂಧಿ ಸ್ಪೀಕರ್ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ತುರ್ತು ಪರಿಸ್ಥಿತಿ ಕುರಿತ ಉಲ್ಲೇಖ ಅನಗತ್ಯವಾಗಿತ್ತು, ಸ್ಪೀಕರ್ ಅದನ್ನು ತಪ್ಪಿಸಬಹುದಿತ್ತು ಅಂತ ರಾಹುಲ್ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕ KC ವೇಣುಗೋಪಾಲ್ ಕೂಡ ಸ್ಪೀಕರ್ಗೆ ಪತ್ರ ಬರೆದಿದ್ದು ಸ್ಪೀಕರ್ ಸ್ಥಾನದಲ್ಲಿದ್ದು ಅಂತಹ ರಾಜಕೀಯ ಟಿಪ್ಪಣಿ ಮಾಡಿದ್ದು ಹಿಂದೆಂದೂ ನಡೆದಿರಲಿಲ್ಲ ಅಂತ ಹೇಳಿದ್ದಾರೆ. ಸ್ಪೀಕರ್ ಆಗಿ ಆಯ್ಕೆಯಾಗ್ತಲೇ ಮೊದಲ ಕರ್ತವ್ಯವೆಂಬಂತೆ ಅದನ್ನು ಮಾಡಲಾಯಿತೆಂಬುದಂತೂ ಇನ್ನೂ ಗಂಭೀರವಾದದ್ದು ಅಂತ ಪತ್ರದಲ್ಲಿ ವೇಣುಗೋಪಾಲ್ ಉಲ್ಲೇಖಿಸಿದ್ದಾರೆ. ಜೈ ಸಂವಿಧಾನ್ ಘೋಷಣೆಗೆ ಸ್ಪೀಕರ್ ಆಕ್ಷೇಪದ ಬಗ್ಗೆಯೂ ವಿಪಕ್ಷ ದನಿ ಎತ್ತಿದೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಸಂವಿಧಾನದ ಪ್ರತಿಯನ್ನ ಹಿಡಿದುಕೊಂಡು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಜೈ ಹಿಂದ್ ಜೈ ಸಂವಿಧಾನ್ ಎಂದು ಘೋಷಣೆ ಕೂಗಿದರು. ವಿರೋಧ ಪಕ್ಷದ ಸದಸ್ಯರು ತರೂರ್ ಜೊತೆಗೆ ಜೈ ಸಂವಿಧಾನ್ ಘೋಷಣೆಗೆ ದನಿಗೂಡಿಸಿದರು. ಆಗ ಸ್ಪೀಕರ್ ಕಡೆಯಿಂದ ಆಕ್ಷೇಪ ವ್ಯಕ್ತವಾಗಿತ್ತು. ಸ್ಪೀಕರ್ ಆಕ್ಷೇಪಿಸಬಾರದಿತ್ತು ಎಂದು ಹರಿಯಾಣದ ಕಾಂಗ್ರೆಸ್ ಸಂಸದ ದೀಪೇಂದರ್ ಸಿಂಗ್ ಹೂಡಾ ಹೇಳಿದಾಗ ಯಾವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಬೇಕು, ಯಾವುದಕ್ಕೆ ಎತ್ತಬಾರದು ಎಂಬ ಬಗ್ಗೆ ಸಲಹೆ ನೀಡಬೇಡಿ, ಕುಳಿತುಕೊಳ್ಳಿ ಅಂತ ಸ್ಪೀಕರ್ ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರಿಯಾಂಕಾ ಗಾಂಧಿ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಭಾರತೀಯ ಸಂಸತ್ತಿನಲ್ಲಿ ಜೈ ಸಂವಿಧಾನ್ ಘೋಷಣೆ ಮಾಡಲಾಗುವುದಿಲ್ವಾ? ಅಧಿಕಾರದಲ್ಲಿರುವವರು ಸಂಸತ್ತಿನಲ್ಲಿ ಅಸಾಂವಿಧಾನಿಕ ನಡವಳಿಕೆಗಳು ಮತ್ತು ಅಸಾಂವಿಧಾನಿಕ ಘೋಷಣೆಗಳನ್ನು ಕೂಗುವುದನ್ನು ತಡೆಯಲಾಗಲಿಲ್ಲ. ಆದರೆ ವಿರೋಧ ಪಕ್ಷದ ಸಂಸದರು ಜೈ ಸಂವಿಧಾನ್ ಎಂದು ಘೋಷಣೆ ಕೂಗಿದಾಗ ಆಕ್ಷೇಪಣೆಗಳು ವ್ಯಕ್ತವಾದವು. ಚುನಾವಣೆ ವೇಳೆ ಹುಟ್ಟಿಕೊಂಡ ಸಂವಿಧಾನ ವಿರೋಧಿ ಭಾವನೆ ಈಗ ಹೊಸ ರೂಪ ಪಡೆದುಕೊಂಡಿದ್ದು ನಮ್ಮ ಸಂವಿಧಾನವನ್ನು ದುರ್ಬಲಗೊಳಿಸಲು ಯತ್ನಿಸ್ತಾ ಇದೆ ಅಂತ ಪ್ರಿಯಾಂಕಾ ಗಾಂಧಿ ಆರೋಪಿಸಿದ್ದಾರೆ. ಯಾವ ಸಂವಿಧಾನದ ಪ್ರಕಾರ ಸಂಸತ್ತು ಕಾರ್ಯನಿರ್ವಹಿಸದೋ, ಯಾವ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸುತ್ತಾರೋ, ಯಾವ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನ ಜೀವ ಮತ್ತು ಜೀವನದ ರಕ್ಷಣೆಯನ್ನು ಖಾತರಿಪಡಿಸುತ್ತದೋ, ಈಗ ವಿಪಕ್ಷದ ಧ್ವನಿಯನ್ನು ಹತ್ತಿಕ್ಕಲು ಅದೇ ಸಂವಿಧಾನವನ್ನು ಇವರು ಬಳಸ್ತಾರಾ ಅಂತ ಎಕ್ಸ್ನಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರಶ್ನಿಸಿದ್ದಾರೆ.
ಹೊಸ ವಿಪಕ್ಷದ ಈ ಎಲ್ಲ ಹೆಜ್ಜೆ ಹೊಸದಾಗಿದೆ ಮತ್ತು ದಿಟ್ಟವಾಗಿದೆ. ಬಿಜೆಪಿ ಐಟಿ ಸೆಲ್ ಅಥವಾ ಮಡಿಲ ಮೀಡಿಯಾಗಳ ಯಾವ ಭಯವೂ ಅದಕ್ಕೆ ಇಲ್ಲ. ಅಧಿಕಾರ ಸಿಗದಿದ್ರೂ ವಿಪಕ್ಷದ ಹೊಣೆಗಾರಿಕೆಯನ್ನು ಅದು ಅತ್ಯುತ್ಸಾಹದಿಂದಲೇ ನಿಭಾಯಿಸ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಹಗರಣ ಮತ್ತು ಇಡಿ ಸಿಬಿಐ ದುರ್ಬಳಕೆ ವಿಚಾರವನ್ನು ಸಂಸತ್ತಿನಲ್ಲಿ ಪ್ರಸ್ತಾಪಿಸುವ ವಿಚಾರವಾಗಿಯೂ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿನ ವಿಪಕ್ಷ ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ವಿಪಕ್ಷಗಳ ಮಧ್ಯೆ ಇಂಥದ್ದೊಂದು ಸಮನ್ವಯ ಸಾಧ್ಯವಾಗಿರುವುದೇ ಎಲ್ಲಕ್ಕಿಂತ ದೊಡ್ಡ ವಿಶೇಷ. ಸರ್ಕಾರಕ್ಕೆ ಇದು ಖಂಡಿತ ಸವಾಲಾಗಿ ಪರಿಣಮಿಸಿದೆ. ವಿಪಕ್ಷಗಳನ್ನು ಬೆದರಿಸುವ ಇಲ್ಲವೇ ಮೈಕ್ ಬಂದ್ ಮಾಡುವ ಮೂಲಕ ಮಣಿಸ್ತಾ ಇದ್ದ ಸರ್ಕಾರದ ರೀತಿ ಬಗ್ಗೆ ಈ ಬಾರಿ ವಿಪಕ್ಷ ಮೊದಲೇ ಜಾಗೃತವಾಗಿದೆ. ಹಾಗಾಗಿಯೇ ಸ್ಪೀಕರ್ ನಡವಳಿಕೆ ವಿಚಾರದಲ್ಲಿ ಅವು ಕಣ್ಣಿಟ್ಟಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸ್ಪೀಕರ್ ಓಂ ಬಿರ್ಲಾ ರಾಜಕೀಯ ನಡವಳಿಕೆ ಟೀಕೆಗೆ ತುತ್ತಾಗಿದೆ. ಅದರ ಅರ್ಥ ಜನತೆ ಕೂಡ ಸ್ಪೀಕರ್ ನಡೆಯನ್ನು ಗಮನಿಸ್ತಾ ಇದೆ ಮತ್ತು ವಿಮರ್ಶಿಸಲು ಮುಂದಾಗ್ತಾ ಇದೆ. ವಿಪಕ್ಷಗಳನ್ನು ಮಾತನಾಡಲು ಅವಕಾಶ ಕೊಡದೆ ಕೂರಿಸುವ ನಡೆಯನ್ನು ತೋರಿಸುವ ಸ್ಪೀಕರ್ ಓಂ ಬಿರ್ಲಾ ಅದೇ ರೀತಿಯನ್ನು ಆಡಳಿತ ಪಕ್ಷದ ಸಂಸದರ ವಿಚಾರದಲ್ಲಿ ತೋರಿಸಬಲ್ಲರ? ಇದನ್ನೇ ವಿಪಕ್ಷಗಳು ಕೇಳ್ತಾ ಇರೋದು. ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ 4 ವರ್ಷಗಳ ಹಿಂದೆ ಅಂದಿನ ಪ್ರಧಾನಿ ಬೋರಿಸ್ ಜಾನ್ಸನ್ ಮಹಿಳಾ ಸಂಸದೆ ಕುರಿತು ಸೆಕ್ಸಿಸ್ಟ್ ಹೇಳಿಕೆ ನೀಡಿದ್ದಕ್ಕಾಗಿ ಸ್ಪೀಕರ್ ತರಾಟೆಗೆ ತೆಗೆದುಕೊಂಡಿದ್ರು. ಆದರೆ ಭಾರತದಲ್ಲಿ ಆಡಳಿತ ಪಕ್ಷದವರನ್ನ ಸ್ಪೀಕರ್ ಹಾಗೆ ತರಾಟೆಗೆ ತೆಗೆದುಕೊಳ್ತಾರಾ? ಆಂದೋಲನ ಜೀವಿ ಎಂದು ಪ್ರತಿಭಟನಾಕಾರರನ್ನ ಮೋದಿ ಲೇವಡಿ ಮಾಡಿದರೆ ಅದನ್ನು ಸೂಕ್ತವಲ್ಲ ಎನ್ನುವ ಮತ್ತು ತಡೆಯುವ ದಿಟ್ಟತನವನ್ನ ಸ್ಪೀಕರ್ ತೋರಿಸಲೇ ಇಲ್ಲ. ಬ್ರಿಟನ್ ಸಂಸತ್ತಿನಲ್ಲಿ ಆಡಳಿತ ಪಕ್ಷದಲ್ಲಿಯೇ ಸರ್ಕಾರದಲ್ಲಿ ಪಾಲ್ಗೊಳ್ಳದೆ ವಿಪಕ್ಷದ ರೀತಿಯಲ್ಲಿ ಉಳಿಯುವ ಒಂದು ತಂಡವಿರುತ್ತೆ. ಆ ತಂಡದವರನ್ನ ಬ್ಯಾಕ್ ಬೆಂಚರ್ಸ್ ಎನ್ನಲಾಗುತ್ತೆ. ಸರ್ಕಾರದ ಯಾವುದೇ ನೀತಿಯ ವಿಚಾರದಲ್ಲಿ ಭಿನ್ನ ಮತವಿರುವ ಮಂತ್ರಿ ಆ ತಂಡದಲ್ಲಿ ಗುರುತಿಸಿಕೊಳ್ಳಬಹುದಾಗಿದೆ. ಇಂಥದ್ದೊಂದು ವ್ಯವಸ್ಥೆ ಸರ್ಕಾರದೊಳಗಿನ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸುವಲ್ಲಿ, ಸರ್ಕಾರವನ್ನು ಉಳಿಸುವಲ್ಲಿ, ಅಗತ್ಯ ಬಿದ್ದರೆ ಪ್ರಧಾನಿಯನ್ನೇ ಬದಲಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸರ್ಕಾರದ ವಿಚಾರವಾಗಿ ಚರ್ಚಿಸುವಾಗ ಮಾಧ್ಯಮಗಳಲ್ಲಿಯೂ ಈ ಶ್ಯಾಡೋ ಕ್ಯಾಬಿನೆಟ್ಗೆ ಮಹತ್ವ ಇರುತ್ತೆ. ಆದರೆ ಸರ್ಕಾರವನ್ನು ಪ್ರಶ್ನಿಸಬೇಕಾದ ಭಾರತದ ಮಾಧ್ಯಮಗಳಲ್ಲಿ ಆಗುವುದೇನು? ಅಲ್ಲಿ ಸರ್ಕಾರದ ವಕ್ತಾರರ ರೀತಿಯಲ್ಲಿ ಮಾತನಾಡುವವರೇ ಇರ್ತಾರೆ ಮತ್ತು ಸ್ವತಃ ಮಾಧ್ಯಮ ಕೂಡ ಅದನ್ನೇ ಮಾಡ್ತದೆ. ಸರ್ಕಾರದ ನೀತಿಗಳನ್ನು ಟೀಕಿಸುವ, ಸಂವಾದಕ್ಕೆ ಅವಕಾಶ ತೆರೆಯುವ ಸಾಧ್ಯತೆಯೇ ಅಲ್ಲಿ ಇರುವುದಿಲ್ಲ. ಭಾರತದಲ್ಲಿಯೂ ಶ್ಯಾಡೋ ಕ್ಯಾಬಿನೆಟ್ ಬೇಕು ಅನ್ನುವರಿದ್ದಾರೆ. ಬ್ರಿಟನ್, ಆಸ್ಟ್ರೇಲಿಯಾ, ಕೆನಡಾ, ನ್ಯೂಜಿಲೆಂಡ್ ಮೊದಲಾದ ದೇಶಗಳಲ್ಲಿ ಮಂತ್ರಿಯಾಗುವವರು ಅದಕ್ಕೂ ಮೊದಲು ಶ್ಯಾಡೋ ಕ್ಯಾಬಿನೆಟ್ ಭಾಗವಾಗಿ ಕೆಲಸ ಮಾಡಿರಬೇಕಾಗತ್ತೆ. ಪ್ರಧಾನಿಯಾಗುವವರಿಗೂ ಶ್ಯಾಡೋ ಕ್ಯಾಬಿನೆಟ್ನಲ್ಲಿ ಯಾವುದಾದರೊಂದು ಖಾತೆಯನ್ನು ನಿಭಾಯಿಸಿ ಗೊತ್ತಿರಬೇಕಾಗಿರುತ್ತೆ. ಇದರ ಉದ್ದೇಶ ಸ್ಪಷ್ಟ. ವಿಪಕ್ಷದಲ್ಲಿದ್ದವರು ಸರ್ಕಾರ ರಚನೆಗೆ ಅವಕಾಶ ಬಂದರೂ ತಯಾರಾಗಿರುವುದಕ್ಕೆ ಪೂರಕವಾದ ನೀತಿಗಳ ಬಗ್ಗೆ, ವಿಷಯಗಳ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಮೂಡಿಸಿಕೊಳ್ಳಬೇಕಾಗಿರುತ್ತೆ. ಶ್ಯಾಡೋ ಕ್ಯಾಬಿನೆಟ್ ರೂಪಿಸುವ ಒಂದು ಸಣ್ಣ ಪ್ರಯತ್ನವನ್ನ ಮಹಾರಾಷ್ಟ್ರದಲ್ಲಿ 2020ರಲ್ಲಿ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಮಾಡಿತ್ತು. ಅದರಲ್ಲಿ ರಾಜ್ ಠಾಕ್ರೆ ಪುತ್ರ ಆಗ ಉದ್ಧವ್ ಮತ್ತು ಆದಿತ್ಯ ಠಾಕ್ರೆಯ ಖಾತೆಗಳ ನಿರ್ವಹಣೆಯ ಮೇಲೆ ಕಣ್ಣಿಡುವ ಅವಕಾಶವನ್ನ ಪಡೆದಿದ್ರು. ಮಾಜಿ ಶಾಸಕ ಬಾಲಾನಂದ ಗಾಂವ್ಕರ್ ಗೃಹ ಖಾತೆಯ ಕೆಲಸ ಪಡೆದಿದ್ರು. ನಿತಿನ್ ಸರ್ದೇಸಾಯಿ ಹಣಕಾಸು ಖಾತೆಯನ್ನ ನೋಡಿಕೊಂಡಿದ್ರು. ಮಹಾ ವಿಕಾಸ್ ಅಘಾಡಿ ಸರ್ಕಾರದ ಮೇಲೆ ಕಣ್ಣಿಡಲು ಈ ಶ್ಯಾಡೋ ಕ್ಯಾಬಿನೆಟ್ ರಚನೆಯಾಗಿತ್ತು. ದೇಶದಲ್ಲಿ ಈಗ ಜನತೆಯ ವಿಪಕ್ಷವನ್ನ ಬಲಿಷ್ಠವಾಗಿಸುವ ಕೆಲಸವನ್ನಂತೂ ಮಾಡಿದ್ದಾರೆ. ಬ್ರಿಟನ್ನಲ್ಲಿರುವಂತೆ ವಾರದ ಒಂದು ದಿನ ಪ್ರಧಾನಿ ಸಂಸತ್ತಿನಲ್ಲಿ ಉತ್ತರ ನೀಡುವ, ವಿಪಕ್ಷ ನಾಯಕ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳುವ ರೀತಿ ದೇಶದಲ್ಲಿಯೂ ಬಂದರೆ, ವಿಪಕ್ಷಗಳು ಎತ್ತುವ ಪ್ರಶ್ನೆಗಾಗಿಯೇ ಮತ್ತೊಂದು ದಿನ ಮೀಸಲಿಡುವುದು ಸಾಧ್ಯವಾದರೆ ಖಂಡಿತವಾಗಿಯೂ ಸಂಸದೀಯ ವ್ಯವಸ್ಥೆ ಬಲಗೊಳ್ಳಲಿದೆ. ಇಷ್ಟು ಕಾಲ ಸಂವಿಧಾನಕ್ಕೆ ಗೌರವ ಕೊಡದೆ ನಡೆದುಕೊಂಡವರಿಗೆ ಈಗ ವಿಪಕ್ಷ ಬಲಿಷ್ಠಗೊಳ್ತಾ ಇರುವುದು ಇಕ್ಕಟ್ಟು ಅನಿಸಲಿದೆಯಾ? ನೂತನ ಸಂಸತ್ ಭವನದಲ್ಲಿ ಸೆಂಗೋಲ್ ಹಿಡಿದು ರಾಜಪ್ರಭುತ್ವದ ಮನೋಭಾವವನ್ನು ತೋರಿಸಿದ್ದವರಿಗೆ ಸಂವಿಧಾನದ ಮೌಲ್ಯಗಳ ಮೇಲೆ ಸರ್ಕಾರ ನಡೆಸುವುದು ಇಷ್ಟವಾಗುತ್ತಾ? ಈಗಾಗಲೇ ಸೆಂಗೋಲ್ ತೆಗೆದುಹಾಕಿ ಅಲ್ಲಿ ಸಂವಿಧಾನದ ಪ್ರತಿ ಇಡಬೇಕು ಎಂಬ ಬೇಡಿಕೆಯು ವಿಪಕ್ಷದಿಂದ ಬಂದಿದೆ. ವಿಪಕ್ಷವೇ ಇಲ್ಲದಂತೆ ಮಾಡಿ ಸರ್ಕಾರ ನಡೆಸಿದವರಿಗೆ ಈಗ ಬಲಿಷ್ಠ ವಿಪಕ್ಷ ಎದುರಾಗಿರುವುದು ಹೆಜ್ಜೆ ಹೆಜ್ಜೆಗೂ ತೊಡಕಾಗಲಿದೆಯಾ? ಇಷ್ಟಂತೂ ನಿಜ. ಯಾವುದು ಮೊದಲಿನಂತಿರಲು ಸಾಧ್ಯವಿಲ್ಲ. ಮೋದಿ 3ನೇ ಅವಧಿಯಲ್ಲಿ ಅವರ ಸರ್ಕಾರ ಉತ್ತರದಾಯಿಯಾಗಿ ಇರಲೇಬೇಕಾಗತ್ತೆ. ಉತ್ತರಿಸದೆ ಪ್ರಧಾನಿ ಹೋಗಲು ತಾವು ಬಿಡಲಾರೆವು ಎಂದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈಗಾಗಲೇ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಕಾಣಿಸಲಿದೆ.